ಅಮ್ಮನ್ಗೆ ಹುಷಾರಿಲ್ಲ ಗೈಸ್, ಅದಕ್ಕೆ ವಿಡಿಯೋ ಮಾಡ್ತಾ ಇಲ್ಲ. ನೋಡಿ ಹೆಂಗ್ ಕೂತಿದ್ದಾರೆ. ಒಂದು ಸಮ್ ಟೈಮ್ಸ್ ಲೈಕ್ ಒಂದು ವಾರ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಸೊ ಹಾಸ್ಪಿಟಲ್ ಹೋಗಿ ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ನೀವೇ ನೋಡಿ. ನೀವು ಇವತ್ತು ಬನ್ನಿ ನನ್ನ ಜೊತೆ. ಅಂತೂ ಇತ್ತು ನಮ್ಮ ಅಮ್ಮನ್ಗೆ ಹಾಸ್ಪಿಟಲ್ ತೋರಿಸಿದ್ದಾಯ್ತು. ಇವಾಗ ಯಾರ ಮನೆಗೆ ಬಂದಿದ್ದೀನಿ ಗೊತ್ತಾ ನೋಡಿ. ಮನೆಗೆ ಬಂದಿದ್ದೀನಿ. ಇಲ್ಲ, ನಾನು ಇದೇ ಹಾಕೋದು ಗೈಸ್. ಅದೇ ಒಂದು ರೀಲ್ಸ್ ಬರತ್ತಲ್ಲ, ಒಬ್ಳು ಬೇಗ ರೆಡಿ ಕೂತಿರ್ತಾಳೆ, ಇನ್ನೊಬ್ಳು ಓಡ್ತಾ ಇರ್ತಾಳೆ, ಹಂಗಾದ್ರೂ ರೆಡಿ ಆಗ್ತಾ ಇರ್ತಾಳೆ ಅಂತ. ಅದೇ ತರ ಧರಣಿ ಒಂದು ಸ್ವಲ್ಪ ಹೊತ್ತ ಒಂದು 2 hours ಆಯ್ತು ಗೈಸ್, ಇನ್ನ ರೆಡಿ ಆಗ್ತಾನೆ ಇದ್ದಾಳೆ. ತಲೆ ನೋವೇ ಬಂದ್ಬಿಟ್ಟಿದೆ. ನಾವ್ ಇವಾಗ ಆಚೆ ಹೋಗ್ತಾ ಇದೀವಿ ಗೈಸ್. ಪಾಪು ಎದ್ಬಿಡ್ತು ಬೇರೆ. ಇವಳೇ ನಮ್ಮ ಡಾರ್ಲಿಂಗ್, ಅವಾಗ್ಲೇ ಕಿಸ್ಕೊಂಡು ಓಡೋಗ್ಬಿಟ್ಲು. ನೋಡಿ ನಮ್ಮ ಧರಣಿಯವ್ರ ಹಸ್ಬೆಂಡ್. ಒಂದ್ ಆಯ್ ಮಾಡಿ ಬ್ರೋ. ಏನ್ ಗೊತ್ತಾ ಗೈಸ್, ಈ ಸಿಟಿಯಲ್ಲಿ ಬಂದ್ರೆ ಪಾರ್ಕಿಂಗ್ ಒಂದು ದೊಡ್ಡ ಹಿಂಸೆ ಆಗತ್ತೆ, ಅದೇ ಬೇಜಾರಾಗತ್ತೆ ಗೈಸ್ ಅಲ್ವಾ? ಹೌದು. ಪಾಪ ಇದಾನೆ ಅವನು, ನಿಮ್ಗೂ ಎಲ್ಲರಿಗೂ ಗೊತ್ತು. ಅವನು ನಾವಿಲ್ಲಿ ಯಾವತ್ತು ಎಷ್ಟೇ ಅರ್ಜೆಂಟ್ ಮಾಡಿದ್ರು ಅವ್ನು ಬರೋದು ಲೇಟೆ. ಅವ್ನು ಈ ಬ್ಲಾಗ್ ನೋಡ್ಲಿ ಅಂತಾನೆ ಹೇಳ್ತಾ ಇರೋದಲ್ವೇನಾ? ಹೌದು. ಯಾರು ಸತ್ತೋಗಿದ್ದಾರೆ ಅಂತಂದ್ರು ಪೇಷಂಟು ಫುಲ್ಲು ಏನಾದ್ರು ಅವ್ರ ಮುಂದಿನ ಜನ್ಮದಲ್ಲಿ ಹುಡ್ದಾಗ್ಲೇ ಅವ್ನು ವಾಪಸ್ ಬರೋದು ನೋಡಕ್ಕೆ ತಾನೆ. ನೋಡಿ ಫೋನ್ ಮಾಡ್ತಾವನು ಅವನೇ ಗೈಸ್. ನೋಡಿ ಇವನೇ ಏನೋ ಮಹಾನ್ ಭಾವ. ತುಂಬಾ ಸ್ಪೀಡಾಗಿ ಬಂದಿದ್ದಾನೆ. ಆದ್ರೂ ಪರವಾಗಿಲ್ಲ, ನಾವು ಬಂದಿರೋ ಟೈಮ್ಗೆ ಬಂದಿದೀಯ ಕಣ. ಆಮೇಲೆ ಏನಾದ್ರು ಕುಮ್ಮಣ್ಣನ ತರ ಕಾಣಿಸ್ತಾ ಇದೆಯಾ ಕಣ, ಅದಕ್ಕೆ ಇಲ್ಲ ಏನಾದ್ರು ಕೊಡ. ನಿನ್ ಫ್ರೆಂಡ್ ಅಲ್ವಾ ಅವನು? ಅವಳಿಗೆ ಎಳಿಯಕ್ಕೆ ಏನಾದ್ರು ಕೊಡಬೇಕು. ಈಗ ನೋಡಿ ಗೈಸ್, ಒಂದು ಚಿಕ್ಕ ಮಗು ಆಟ ಆಡ್ತಾ ಇದೆ. ಪಾಪ ಅಳ್ತಾ ಇತ್ತು ಅವಾಗಿಂದ. ನೋಡಿ ನನ್ನ ಆನಿವರ್ಸರಿ ಅಂತ ತರಿಸಿದಾರೆ ಕೇಕು. ಥ್ಯಾಂಕ್ ಯು ಸೋ ಮಚ್. ಎಂಟು ವರ್ಷ ಇದೆಯಾ? 8 ವರ್ಷದಿಂದ ನನ್ನ ನಿನ್ನ ಫ್ರೆಂಡ್ಶಿಪ್. ನಿನ್ ಬಗ್ಗೆ ಗೊತ್ತಿಲ್ಲದೆ ಇರುತ್ತಾ? ಬೇಡಪ್ಪ ಗೈಸ್. ನನ್ನ ಫ್ರೆಂಡ್ಸ್ ನನಗೆ ಲೈಫಲ್ಲೇ ಫಸ್ಟ್ ಟೈಮ್ ಗೈಸ್ ಸರ್ಪ್ರೈಸ್ ಅನ್ನೋದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಭಗತ್. ನಿಜ ಕೇಕ್ ಅಂತೂ ನೋಡೋಕ್ಕೆ ಸಖತ್ತಾಗಿತ್ತು. ಕಟ್ ಮಾಡೋಕ್ಕಂತೂ ಮನಸ್ಸೇ ಇರಲಿಲ್ಲ. ಆದರೂ ಫುಲ್ ಕೇಕ್ ನಾನು ಒಬ್ಳೆ ತಿಂದಿದ್ದೀನಿ. ತಿನ್ನಕ್ಕೆ ಮನ್ಸಿತ್ತು. ಇವಳು ತಿನ್ಬಿಟ್ಟು ಅಲ್ಲಿ ನೋವ್ತಾ ಇದೆ ಅಂತ ಇಲ್ಲಿ. ಆನಿವರ್ಸರಿ ಬಿಫೋರ್ ಡೇನೇ ಮಾಡಿದ್ದೀವಿ. ನಿಜ ಸಖತ್ ಖುಷಿ ಆಯಿತು. ಇವಾಗ ಇವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ರೆ ಅವಳು ಮಾತಂತೂ ಮಾತಾಡ್ಸಲ್ಲ ಅಷ್ಟೇ. ಏನ್ ಮಾತಾಡ್ಸಲ್ಲ? ಅವಳ ಪಾಡಿಗೆ ಅವಳು ಕೆಲಸ ಮಾಡ್ಕೊಂಡು ಇರ್ತಾಳೆ ಗೈಸ್. ಏನ್ ನನಗೇನು ಕೆಲಸ ಇಲ್ಲ ಗೈಸ್. ಓಕೆ, ಹಂಗಾರೆ ವಿಡಿಯೋ ಮಾಡೋಣ. ಓಕೆನಾ? ಬನ್ನಿ ಇವ್ರ ಮನೆಗೆ ಹೋಗೋಣ. ಹ್ಯಾಪಿ ಆನಿವರ್ಸರಿ ಟು ಅಮೂಲ್ಯ ಅಂಡ್ ಮನೋಹರ್. ಹಿಂಗೆ 100 ವರ್ಷ ಚೆನ್ನಾಗಿರಿ, ಒಳ್ಳೇದಾಗ್ಲಿ. ನಾವ್ ಹೇಳ್ತೀವಿ 100 ವರ್ಷ ಅಂತ, ನಿಮ್ಮ ಇಷ್ಟ ಇಷ್ಟು ವರ್ಷ ಇರ್ಬೇಕು ಅಂತ. ಚೆನ್ನಾಗಿರಿ. ಥ್ಯಾಂಕ್ ಯು. ನೀನು ಕಡೆ ಫ್ರೆಂಡ್ ಅಂದ್ರೆ ಇವ್ರಿಬ್ರು ಯಾವಾಗ್ಲೂ ಕಾರ್ ಬಗ್ಗೆ ಮಾತಾಡೋದು ಗೈಸ್. ನಮ್ ಗಂಡಂದಿರು ನಾವ್ ಹುಡುಗಿರು ಬರೀ ಅದು ಇದು ಅವ್ರ ಬಗ್ಗೆ ಗಾಸಿಪ್ ಮಾಡೋದೇ ಗೈಸ್. ನಮ್ಮ ಹೆಸರೇ ನಾವೇ ಇಟ್ಕೊಂಡಿದೀವಿ ಗೈಸ್. ಸರ್ ಗಯಾಲಿಗಳು ಅಂತ ನಮ್ಮ ಅಪ್ಪ ಇಟ್ಟಿರೋದು ನಮ್ಮಿಬ್ರಿಗೆ. ಆದ್ರೆ ನಾವೇ ಇಟ್ಕೊಂಡಿರೋದು ವಿ ಆರ್ ಗಾಸಿಪ್ ಗರ್ಲ್ಸ್ ಅಂತ. ಇವ್ರಿಬ್ರತ್ತು ಯಾವಾಗೋ ಕಾರ್ ಬಗ್ಗೆ ಮಾತಾಡ್ತಾರೆ. ನಮಗ್ ಸಿಕ್ಕಿದೆ ಚಾನ್ಸ್ ಇವ್ರ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಅನ್ಕೊಬಹುದು ವಿಡಿಯೋ ನೋಡೋರು ಪ್ರತಿಯೊಬ್ಬ ಗರ್ಲ್ಸು ಅದೇ ಮಾತಾಡೋದು ತಾನೆ. ಅಂದ್ರೆ ಕೆಟ್ಟದಾಗಲ್ಲ ಮಾತಾಡಲ್ಲ, ಒಳ್ಳೆ ರೀತಿಲಿ ಮಾತಾಡ್ತೀವಿ. ಒಳ್ಳೇದು ಅಲ್ಲ ಕೆಟ್ಟದು ಅಲ್ಲ, ಅವ್ರ ಹಂಗಂತೆ ಅಷ್ಟೇ ಅಲ್ವಾ? ಅದ್ರ ಮಾತಾಡೋದು ಜಾಸ್ತಿ ಏನೂ ಇಲ್ಲ. ಫಸ್ಟೇ ನಾನು ಹೇಳ್ಬಿಟ್ಟಿದ್ದೆ, ನಾನು ಇವಳು ಕೇಳಿದಾಗ ನಾನು ಬರಲ್ಲ ನೀನು ಹೋಗು ಅಂತ. ಪಾಪ ಬೇಜಾರು ಮಾಡ್ಕೊಂಡ ಚಿನ್ನ. ಲವ್ ಯು ಚಿನ್ನ. ಬಿಗ್ ಬಾಸ್ ಹೋದಾಗ ನಾನು ಬೆಳಗ್ಗೆ ಎದ್ದ ತಕ್ಷಣ ಹೇಳೋದೊಂದೇ ಡೈಲಾಗು, ಹ್ಯಾಪಿ ಬರ್ಡೇ. ಗುಡ್ ಮಾರ್ನಿಂಗ್ ಚಿನ್ನ ಅಂತ. ಅದು ಯಾರಿಗೆ ಅಂದ್ರೆ ಅದು ಇವಳಿಗೆ ಗೈಸ್. ಬಿಗ್ ಬಾಸ್ ಹೋದಾಗ ನೆನ್ಪಿಟ್ಕೊಳ್ಳಿ, ಯಾರ್ಯಾರು ಈ ಬ್ಲಾಗ್ ನೋಡ್ತಾ ಇದೀರ ಎಲ್ಲರೂ ತಾನೆ. ಬಿಗ್ ಬಾಸ್ ಹೋದಾಗ ಹೇಳ್ಬೇಕು
ನೋಡಿ ಹೆಂಗಾಡ್ತಾವಳು, ಇವೆಲ್ಲ ಆಗ್ತಾಳಂತೆ. ಬ್ರೋಗ್ ಹೇಳ್ಬಿಟ್ರೆ ಇಲ್ಲಿ ಭಯ ಪಟ್ಕೊಂಡು ನಡಕ್ ಬಿಡ್ತೀನಿ. ಭಯ ಪಟ್ಕೊಳ್ಳೋ ಅಂತ ಅವಶ್ಯಕತೆ ನನಗೇನಿಲ್ಲ. ಶುರು ಮಾಡಿದ್ಲ ನನ್ ಡೈಲಾಗು. ನಾನ್ ಭಯ ಪಟ್ಕೊಂಡ್ ಬದುಕಕ್ಕೂ ಇಲ್ಲ. ನನ್ ಲೈಫ್ ನಾನು ಹಿಂಗೆ ಇರೋದು ಅಷ್ಟೇ ಅಲ್ವಾ? ಏನಂತೀರಾ? ಅಷ್ಟೇ. ಅಂತೂ ಇಂತೂ ಧರಣಿ ಮನೆಯಿಂದ ವಾಪಸ್ ಬಂದಿದ್ದಾಯ್ತು ಗೈಸ್. ಇವಾಗ ಅಮ್ಮನ್ನ ಪಿಕ್ ಮಾಡಿಕೊಂಡು ಕಾಫಿ ಕುಡಿಯೋಣ ಅನಿಸ್ತು. ಸೊ ಕಾಫಿ ಕುಡಿಯೋಕೆ ಬಂದಿದ್ದೀವಿ. ಮನೆಗೆ ಹೋಗ್ಬೇಕು. ಇವಾಗ ಮನೆಗೆ ಹೋಗೋಕ್ಕೆ ಒಂಥರ ಬೇಜಾರು, ಆದ್ರೂ ಹೋಗ್ಬೇಕು. ಫೇಸೆಲ್ಲ ಫುಲ್ ಟಯರ್ಡ್ ಆಗಿದೆ. ಬ್ಯಾಕ್ ಟು ಬ್ಯಾಕ್ ಶೂಟ್ಸ್ ಮಾಡಿ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ ಗೈಸ್. ನಿದ್ದೆ ಮಾಡಬೇಕು. ಕಣ್ಣೆಲ್ಲ ನೋಡಿ ಹೇಗಾಗಿದೆ. ಸೊ ನಾನೇನು ಅಂದ್ಕೊಂಡಿದ್ದೀನಿ ಗೊತ್ತಾ, ನಾಳೆಯಿಂದ ಒಳ್ಳೆ ಪ್ರಾಪರ್ ಡಯಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಚಾಲೆಂಜ್ ಹಾಕಿದ್ದೀನಿ. ಈ ಪ್ರಾಪರ್ ಡಯಟ್ ಮಾಡಿದ್ರೆ ನಾನು ವ್ಲಾಗಲ್ಲಿ ಹಾಕ್ತೀನಿ ಅಂತ ಅನ್ಸುತ್ತೆ. ಸೊ ಬನ್ನಿ ಮನೆಗೆ ಹೋಗಿ ಮಾತಾಡೋಣ. ಸ್ವಲ್ಪ ತುಂಬ ಹೊಟ್ಟೆ ಹಸಿತಾ ಇದೆಯಂತೆ, ಅದಕ್ಕೆ ಬಜ್ಜಿ ತಿಂತಾ ಇದ್ದಾರೆ ಮೇಡಮು. ಚೆನ್ನಾಗಿದೆ ಬಜ್ಜಿ. ತಿಂದೇ ಇಲ್ಲ. ಕೈ ನೋವು ಹೆಂಗಿದೆ? ಚೆನ್ನಾಯ್ತಾ ಗೈಸ್? ಆ ಕಡೆ ಈ ಕಡೆ ನೋಡ್ಕೊಂಡು ಟೀ ಹಚ್ಕೊಂಡು ತಿಂತಾ ಇದ್ದಾರೆ ಗೈಸ್. ಸಾರಿ, ಕಾಫಿಗೆ. ಗೈಸ್ ಮನೆಗೆ ಬಂದು ರೆಡಿಯಾಗಿ ಇವಾಗ ಮದ್ವೆಗೆ ಬಂದಿದ್ದೀವಿ. ಹೇಗೆ ಕಾಣಿಸ್ತಾ ಇದ್ದೀನಿ ನೋಡು. ಮೇಕಪ್ ಅಂದರೆ ಇದರಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಮ್ಮಮ್ಮ ಯಾವತ್ತೂ ಸಿಂಪಲ್ ಗೈಸ್, ಅದಕ್ಕೆ ಸಿಂಪಲಾಗಿ ಬಂದಿದ್ದಾರೆ. ಪಾಪ ಹುಷಾರಿಲ್ಲ ಅಲ್ವಾ.